ತಿರುಮಣಿ ಸೋಲಾರ್ ಪಾರ್ಕ್ ವಿಸ್ತರಣೆ, ರೈತರೊಂದಿಗೆ ಶಾಸಕ ಎಚ್.ಬಿ. ವೆಂಕಟೇಶ್ ಮಹತ್ವದ ಸಂವಾದ. ಪಾವಗಡ ತಾಲೂಕಿನ ತಿರುಮಣಿ ಸೋಲಾರ್ ಪಾರ್ಕ್ ಆಡಳಿತ ಕಚೇರಿಯಲ್ಲಿ ರ್ಯಾಪ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರೊಂದಿಗೆ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್.ಬಿ. ವೆಂಕಟೇಶ್ ಹಾಗೂ ಕೆಎಸ್ಪಿಡಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ದಿವ್ಯಾ ಪ್ರಭುರವರು ಮಹತ್ವದ ಸಂವಾದ ಸಭೆ ನಡೆಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸುಮಾರು 10,000 ಎಕರೆ ಪ್ರದೇಶದ ಸೋಲಾರ್ ಪಾರ್ಕ್ ವಿಸ್ತರಣೆ ಯೋಜನೆ, ಭೂಸ್ವಾಧೀನ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಕುರಿತು ಸಭೆಯಲ್ಲಿ ಯೋಜನೆಯ ಅನುಷ್ಠಾನ, ಭೂಸ್ವಾಧೀನ ಪ್ರಕ್ರಿಯೆ, ರೈತರ ಭೂಮಿಗೆ ಸಂಬಂಧಿಸಿದ ತಾಂತ್ರಿಕ ವಿಚಾರಗಳು, ಅಗತ್ಯ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಉದ್ಯೋಗಾವಕಾಶ ಹಾಗೂ ಸ್ಥಳೀಯರಿಗೆ ಸಿಗಬೇಕಾದ ಸೌಲಭ್ಯಗಳ ಕುರಿತು ರೈತರೊಂದಿಗೆ ಮುಕ್ತವಾಗಿ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ಸೋಲಾರ್ ಪಾರ್ಕ್ ವಿಸ್ತರಣೆಗೆ ಒಟ್ಟು 8,000 ಎಕರೆ ಜಮೀನಿನ ಅಗತ್ಯವಿದ್ದು, ರೈತರು ಈಗಾಗಲೇ ಜಮೀನು ನೀಡಲು ಮುಂದೆ ಬಂದಿದ್ದಾರೆ. ಸಬ್ಸ್ಟೇಷನ್ ನಿರ್ಮಾಣಕ್ಕೆ 100 ಎಕರೆ ಜಾಗವನ್ನು ನೀಡಿದ್ದಾರೆ. ಕೃಷಿ ಭೂಮಿಯಿಂದ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗಿರುವ ಜಮೀನಿನ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾಗಿರುವ ಗೊಂದಲಗಳ ಕುರಿತು ರೈತರ ಗಮನಕ್ಕೆ ತಂದಿದ್ದಾರೆ. ರೈತರಿಗೆ ಯಾವುದೇ ರೀತಿಯ ನಷ್ಟವಾಗದಂತೆ ಅವರ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಲಾಗುವುದು. ರೈತರು ಬಾಕಿ ಉಳಿದಿರುವ ಜಮೀನನ್ನು ಶೀಘ್ರವಾಗಿ ನೋಂದಣಿ ಮಾಡಿಸಿಕೊಟ್ಟರೆ ಶೀಘ್ರದಲ್ಲೇ ರಾಜ್ಯದ ಇಂಧನ ಸಚಿವರನ್ನ ಕರೆಸಿ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ತಿರುಮಣಿ ಸೋಲಾರ್ ಪಾರ್ಕ್ಗೆ ನೂತನವಾಗಿ ಬಂದಂಥ ವ್ಯವಸ್ಥಾಪಕ ನಿರ್ದೇಶಕರು ದಿವ್ಯಾ ಪ್ರಭು ಅವರು ಬಂದಿದ್ದರು. ನಾನು CEO ಅಮರನಾಥ್ ಎಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ. 2 ಗಿಗಾವ್ಯಾಟ್ ಸೋಲಾರ್ ಪಾರ್ಕನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ 8,000 ಎಕರೆ ಜಮೀನು ಬೇಕಿತ್ತು. ಅದರಲ್ಲಿ 1,500 ಎಕರೆ ಜಮೀನನ್ನು ರೈತರು ಕೊಟ್ಟಿದ್ದಾರೆ. ಒಂದು ಸಬ್ಸ್ಟೇಷನ್ಗೆ ಒಂದು 100 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಉಳಿಕೆ 5,500 6,000 ಎಕರೆ ಬೇಕಿನ್ನು. ಅದಕ್ಕೆ ರೈತರಲ್ಲಿ ಗೊಂದಲ ಇತ್ತು. ಈಗ ನಾವೇನಾದರೂ ಕನ್ವರ್ಷನ್ ಮಾಡಿ ಈ ಜಮೀನೇನಾದರೂ ಸೋಲಾರ್ ಕೊಟ್ಟರೆ ಅದು ಭೂ ಪರಿವರ್ತನೆ ಆದಮೇಲೆ ತಿರುಗಿ ನಮ್ಮಲ್ಲಿ ಯಾರಾದರೂ ತೀರ್ಕೊಂಡ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ಕನ್ವರ್ಷನ್ ಆಗಲ್ಲ. ಅದು ಕನ್ವರ್ಷನ್ ಆಗಬೇಕಾದ್ರೆ 7-8 ಲಕ್ಷ ಬೇಕಾಗುತ್ತೆ ಒಂದು ಎಕರೆಗೆ. ಈಗ ಅಗ್ರಿಕಲ್ಚರಿಂದ ಕಮರ್ಷಿಯಲ್ಗೆ ಕನ್ವರ್ಷನ್ ಆದರೆ ತಿರ್ಗಿ ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕ ದುಡ್ಡು ಕಟ್ಟಬೇಕು ಅಂತೇಳಿ ಒಂದು ಇಂಟೆನ್ಷನ್ ಇಟ್ಕೊಂಡು ಜನಕ್ಕೆಲ್ಲ ಮಿಸ್ಗೈಡ್ ಮಾಡಿದ್ವಿ. ಅದರಿಂದ ನಾವು ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿ ಇದನ್ನು ಒಂದು 20,000 ಒಳಗಡೆ ಆಗುತ್ತೆ ಒಂದು ಎಕರೆಗೆ. ಈಗ ಕನ್ವರ್ಷನ್ ಆಗಿರೋದನ್ನು ತಿರ್ಗಿ ಅಗ್ರಿಕಲ್ಚರ್ ಮಾಡ್ಕೋಬೇಕಂದ್ರೆ ಇಲ್ಲ ಮಾರಿ ಬೇರೆಯವ್ರಿಗೆ ಮಾಡಬೇಕಂದ್ರೆ 20,000 22,000 ರೂಪಾಯಿ ಒಳಗಡೆ ಆಗುತ್ತೆ ಅಂತ ಎಲ್ಲ ರೈತರಿಗೆ ಮನವರಿಕೆ ಮಾಡ್ಕೊಂಡಿದ್ವಿ. ನಾನು 2 ತಿಂಗಳಲ್ಲಿ ನೀವಿನ್ನು 5,500 6,000 ಎಕರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಡಿ. 2 ತಿಂಗಳಲ್ಲಿ ಮುಖ್ಯಮಂತ್ರಿಗಳನ್ನ ಇಂಧನ ಸಚಿವರನ್ನ ಕರೆಸಿ ಬುದ್ಧಿ ಪೂಜೆ ಮಾಡಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಚಾಲನೆ ಕೊಡೋಣ ಅಂಥೇಳಿ ಇವತ್ತು ರೈತರ ಸಂವಾದದಲ್ಲಿ ಚರ್ಚೆ ಮಾಡಿದ್ವಿ. ರೈತರೆಲ್ಲ ಒಪ್ಕೊಂಡಿದ್ದಾರೆ. ಅವರವರ ಕೆಲವು ಡಿಮ್ಯಾಂಡ್ಗಳು ಹೇಳಿದ್ರು. ನಿಮ್ಮ ರೈತರಿಗೆ ಯಾವ ಥರ ಅನುಕೂಲಗಳು ಬೇಕು ಆ ಥರ ಎಲ್ಲ. ಈ ಸಂದರ್ಭದಲ್ಲಿ ಕೆಎಸ್ಪಿಡಿಸಿಎಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಮರನಾಥ್, ಇಲಾಖೆಯ ಉನ್ನತ ಅಧಿಕಾರಿಗಳು, ರ್ಯಾಪ್ಟೆ ಭಾಗದ ಸ್ಥಳೀಯ ಜನಪ್ರತಿನಿಧಿಗಳು, ರೈತರು, ಮುಖಂಡರು ಹಾಜರಿದ್ದರು.